ನೀವುಗಳು ಬಾಯಿ ಬಿಡಲ್ಲ ಅಲ್ವಾ? ರಾಜಾ ನೋಡಪ್ಪ ಇವ್ರನ್ನ, ನೀನಾದ್ರೂ ಹೇಳೋ, ಎಲ್ಲಿದ್ದಳೋ ಅವಳು ಬಜಾರಿ? ಅಮ್ಮ, ಅಮ್ಮು ಇಲ್ಲ. ಏನು ನೀನು ಹೀಗೆ ಹೇಳ್ತಿದ್ಯಾ? ಅವಳು ನಿಮ್ ಜೊತೆಗೆ ಬರ್ಲಿಲ್ವಾ? ವೇದಾಂತ್ ಮನೇಲಿ ಇದ್ದಾಳ ಅವಳು? ಬಾಯ್ ಬಿಟ್ಟು ಹೇಳ್ರಿ ಸರಿಯಾಗಿ. ಅವಳು ಅಲ್ಲೂ ಇಲ್ಲ ಅಂದ್ರೆ ಎಲ್ಲಿಗೆ ಹೋದ್ಲು? ಅಮ್ಮ, ಅಮ್ಮು ಅಕ್ಕನ್ನ ಅಯ್ಯೋ, ಏಯ್ ನೀನ್ ಯಾಕೆ ಕೇಳ್ತಿದ್ಯಾ? ಮಾತಾಡಿ, ಏನಾಯ್ತು ಅವಳಿಗೆ? ಯಾಕ್ರೆ ಹೀಗೆ ಅಳ್ತಿದ್ದೀರಾ? ಏನಾಯ್ತು ಅಂತ ಹೇಳ್ರೆ? ರಾಜಾ, ಅವರಿಬ್ರು ಯಾಕಪ್ಪ ಅಳ್ತಿದ್ದಾರೆ? ನೀನಾದ್ರೂ ಹೇಳೋ. ಅಮ್ಮ, ಅದು ಹೇಳಪ್ಪ ನೀನಾದ್ರೂ. ಅಮೂಲ್ಯನ ಯಾರೋ ಕಿಡ್ನಾಪ್ ಮಾಡಿದಾರಮ್ಮ. ಇದೇನಮ್ಮು, ಇದ್ದಕ್ಕಿದ್ದಾಗ ಹೀಗೆಲ್ಲ ಆಗೋಯ್ತು? ಯಾರು ಕಿಡ್ನಾಪ್ ಮಾಡ್ತಾರೆ? ಸ್ವಲ್ಪ ಹೊತ್ತಿಗೆ ಮುಂಚೆ ನಿನ್ನಿಂದ ಕೆಟ್ಟದಾಗುತ್ತೆ ಅಂತ ನಾನ್ ನಿನ್ ಮೇಲೆ ದ್ವೇಷ ಶುರು ಮಾಡ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನಿನ್ಗೆ ಹೀಗಾಗಿದೆ ಅಂತ ಗೊತ್ತಾಗ್ತಿದ್ದಾಗೆ ತಡ್ಕೊಳಕ್ ಆಗ್ತಿಲ್ಲ ಕಣೆ. ಯಾಕಾದ್ರೂ ಈಗೆಲ್ಲ ಆಗ್ತಿದ್ಯೋ ಅನ್ನಿಸ್ತಿದೆ. ಮದ್ವೆಗ್ ಮುಂಚೆ ನಾನು, ನೀನು, ಅದಿತಿ, ಅಂಜು ಎಲ್ರು ಎಷ್ಟು ಖುಷಿಯಾಗಿದ್ವಿ. ನಾವು ಬಡವರೇ ಆಗಿದ್ವಿ, ಆದ್ರೆ ನಮ್ಮಲ್ಲಿ ಆ ಖುಷಿಗೆ ಯಾವತ್ತೂ ಕಡಿಮೆನೇ ಇರ್ಲಿಲ್ಲ. ಒಬ್ರು ಒಂದು ಹೊಸ ಬಟ್ಟೆ ತಗೊಂಡ್ರೆ ಅದನ್ನ ಸರ್ತಿ ಮೇಲೆ ಹಾಕೊಂತಿದ್ವಿ. ನಮ್ಮಲ್ಲಿ ಆ ಭೇದ ಭಾವನೆ ಇರ್ತಿರ್ಲಿಲ್ಲ. ನಾನು ಮತ್ತೆ ವಿಕ್ಕಿ ಅವ್ರು ಒಂದಾಗೋದಕ್ಕೆ ನೀನು ಮತ್ತೆ ವೇದಾಂತ್ ಬಾಬಾ ಎಷ್ಟು ಕಷ್ಟಪಟ್ಟಿದ್ದೀರಾ. ನಾನು ಜೀವಮಾನದಲ್ಲಿ ಮರೆಯೋದಕ್ಕಾಗಲ್ಲ. ನೀನು ಅದೇ ತರ ಈ ಮನೆಗೆ ಸೊಸೆಯಾಗಿ ಬರ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ ಅಮ್ಮು. ಆದ್ರೆ ನೀನ್ ಕೊಡ್ಸಿದ್ ಈ ಮಂಗಲ್ಸೂತ್ರನ ನೀನೇ ಕಿತ್ಕೊಂತೀಯ ಅಂದಾಗ ನಿಂದ ಅದನ್ನ ತಡ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ನಾನು ಈ ಮದ್ವೆ ನಿಲ್ಲಿಸ್ಬೇಕು ಅನ್ಕೊಂಡಿತ್ತು. ಆದ್ರೆ ಈಗ ಬಿದಿನೇ ಈ ಮದ್ವೆ ನಿಲ್ಸೋದಕ್ಕೆ ಈಗೆಲ್ಲ ಮಾಡ್ತಿದೆ ಅಂತ ಅನ್ನಿಸ್ತಿದೆ. ಅಮ್ಮು, ನನಗ್ ನಿನ್ ಮೇಲಲ್ಲ, ನನಗ್ ನನ್ ಮೇಲೆ ಬೇಜಾರಾಗ್ತಿದೆ. ನನಗೆ ಮದ್ವೆ ನಡಿಬಾರ್ದು ಅಷ್ಟೇ. ಆದ್ರೆ ನೀನ್ ಎಲ್ಲಿದ್ರು ಖುಷಿಯಾಗಿರ್ಬೇಕು. ಆದಷ್ಟು ಬೇಗ ನೀನ್ ಎಲ್ಲೇ ಇದ್ರು ಕ್ಷೇಮವಾಗಿ ಮನೆಗ್ ಬರ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಂತೀನಿ. ಬಿಡ್ರೋ, ಅಲ್ಲೆಲ್ರು ಮದ್ವೆ ಮನೇಲಿ ನನ್ಗೋಸ್ಕರ ಕಾಯ್ತಾ ಇರ್ತಾರೆ. ನಾನೇ ಹೋಗಿಲ್ಲ ಅಂದ್ರೆ ಮದ್ವೆನೇ ಆಗಲ್ಲ ಕಣ್ರೋ. ಬಿಡ್ರೋ ನನ್ನ. ಓ, ನಿನ್ನ ಮಕ್ಕಳ ಮೇಲೆ ನಿನಗೆ ತುಂಬಾ ಪ್ರೀತಿ ಅಲ್ವಾ? ಬರೀ ಇನ್ನ ಚೆನ್ನಾಗಿ ಬರೀ. ನಿನಗೇನಾದ್ರೂ ಸಾಲ್ಟೇಜ್ ಆದ್ರೆ ನನ್ನನ್ನ ಕೇಳು, 2 ಮೂಟೆ ಇದ್ದನ್ನ ನಾನು ತರಿಸ್ಕೊಡ್ತೀನಿ. ಯಾಕೆಂದ್ರೆ ನಿನ್ನ ಜೀವನ ಪೂರ್ತಿ ನೀನ್ ಇಲ್ಲೇ ಕೊಳಿಬೇಕಲ್ವಾ? ಬರೀ ಇನ್ನ ಚೆನ್ನಾಗಿ ಬರೀ ಬರೀ ಬರೀ. ಆದ್ರೂ ನಿನ್ನ ಹ್ಯಾಂಡ್ ರೈಟಿಂಗು ತುಂಬಾ ಮಸ್ತಾಗಿದೆ. ಬರೀ
ಬರೀ ಇನ್ನ ಚೆನ್ನಾಗಿ ಬರೀ. ಇದೇ ಫೋನು ಅನ್ಸುತ್ತೆ. ಅವನು ಯಾವಾಗ್ಲೂ ಇದ್ರಲ್ಲೇ ಅಲ್ವಾ ಮಾತಾಡೋದು? ಇದ್ರಲ್ಲಿ ಹೇಗ್ ಫೋನ್ ಮಾಡೋದು ಒಂದು ಗೊತ್ತಾಗ್ತಿಲ್ವಲ್ಲ. ಇದು ಶಬ್ದ ಬರ್ತಿದೆ. ಹಾ ಸರ್, ನಿಮ್ಗೆ ಏನೇ ಇನ್ಫಾರ್ಮೇಶನ್ ಸಿಕ್ಕಿದ್ರು ಆದಷ್ಟು ಬೇಗ ಹೇಳಿ ಸರ್, ಪ್ಲೀಸ್. ಥ್ಯಾಂಕ್ ಯು. ಯಾರದೇ ಫೋನು? ಅಮೂಲ್ಯ ಫೋನ್ ಮಾಡಿಲ್ಲ. ಯಾರದೇ ಫೋನು? ಅಯ್ಯೋ ಅಮ್ಮ, ಮಾರ್ಕೆಟಿಂಗ್ ಕಾಲು. ಎಷ್ಟು ಸಲ ಹೇಳಿದ್ರು ಅರ್ಥ ಆಗಲ್ಲ. ಹಾಳಾದವ್ರು ಈಗ್ಲೇ ಕಾಲ್ ಮಾಡ್ಬೇಕಾ? ಯಾರದೇ ಫೋನು? ಅಮ್ಮ ಹೇಳ್ದೆ ತಾನೆ, ಮಾರ್ಕೆಟಿಂಗ್ ಅವ್ರ ಕಾಲ್ ಬರ್ತಾ ಇದೆ. ಅಮ್ಮ ಪ್ಲೀಸ್ ಅಮ್ಮ, ತುಂಬಾ ಗಾಬರಿ ಆಗ್ಬೇಡ. ಅಮ್ಮ ಅಕ್ಕಂಗೆ ಏನೂ ಆಗಿರಲ್ಲ. ನೀನ್ ಜಾಸ್ತಿ ಗಾಬರಿ ಆದ್ರೆ ನಿನ್ ಹಾರ್ಟ್ ಬೀಟ್ ತುಂಬಾ ಫಾಸ್ಟ್ ಆಗಿ ಹೊಡ್ಕೊಳ್ಳುತ್ತಂತ ಡಾಕ್ಟರ್ ಹೇಳಿದ್ದಾರೆ. ಪ್ಲೀಸ್ ಅಮ್ಮ, ಟೆನ್ಷನ್ ತಗೋಬೇಡ. ಅಲ್ಲ ಕಡೆ, ಹಸೆ ಮಣೆ ಇರ್ಬೇಕಾಗಿರೋ ಹುಡುಗಿ ಕಿಡ್ನಾಪ್ ಆಗಿದ್ದಾಳೆ ಅಂದ್ರೆ ತಾಯಿ ಜೀವಕ್ಕೆ ಎಷ್ಟು ಆತಂಕ ಆಗ್ಬೇಡ. ಅಲ್ಲ, ನಾವೇನ್ ಮಾಡಿದೀವಿ? ಒಂದ್ರ ಮೇಲೆ ಒಂದ್ ತಪ್ಪು, ಒಂದ್ರ ಮೇಲೆ ಅನ್ಯಾಯ ನಮಗೆ ಯಾಕಾಗ್ತದೆ? ನಾನು 2ನೇ ಮಗಳು ಮದುವೆ ಮಾಡ್ಕೊಂಡು ಒಳ್ಳೆ ಮನೆ ಸೇರ್ತಾ ಇದ್ದಾಳೆ ಅಂತ ಖುಷಿಯಾಗಿದ್ದೆ. ನನ್ನ 4 ಕನ್ಸಲ್ಲಿ 2ನೇದು ಈಡೇರಿ ನಾವು ನೆಮ್ಮದಿಯಾಗಿರ್ತೀವಿ ಅನ್ಕೊಂಡ್ರೆ ಅಷ್ಟರಲ್ಲಿ ಹೀಗಾಗೋಯ್ತು. ಅಮ್ಮ, ನೀವು ಟೆನ್ಷನ್ ತಗೋಬೇಡಿ. ವೇದಾಂತ್ ಅಣ್ಣಂಗೆ ನಾವಿಬ್ರು ತಮ್ಮಂದಿರೋ. ಅಮೂಲ್ಯಂಗೆ ಏನೋ ಇದ್ರ ಹತ್ರ ಕರ್ಕೊಂಡು ಬರೋ ಜವಾಬ್ದಾರಿ ನಮ್ದು. ವೇದಾಂತ್ ಅಣ್ಣನ ಜೊತೆ ಅಮೂಲ್ಯ ಮದುವೆ ನಡೆಯುತ್ತೆ. ಮದುವೆ ನಡೆಯೋದು 2 ದಿನ ಲೇಟ್ ಆಗ್ಬೋದು, ಆದ್ರೆ ನೀವು ಅಂದ್ಕೊಂಡಾಗೆ ಮದುವೆ ಚೆನ್ನಾಗೇ ನಡೆಯುತ್ತೆ. ಇದು ನಾನು ನಿಮ್ಗೆ ಕೊಡ್ತಿರೋ ಮಾತು. ನೀವು ಇದರಲ್ಲಿ ಅನುಮಾನ ಪಡೋ ಅಗತ್ಯನೇ ಇಲ್ಲ ಅಮ್ಮ. ಸರಿ ಆದ್ರೆ ಯಾರಾದ್ರೂ ನನ್ನ ಮಕ್ಳು ಫೋನ್ ತೆಗಿಲಿ. ಮಕ್ಳ ಯಾರಾದ್ರೂ ಫೋನ್ ತೆಗಿರೋ.
ಕ್ರೆಡಿಟ್ ಕಾರ್ಡ್ ಅವರು ಬೇಡ ಬೇಡ ಅಂದ್ರೂ ಪದೇ ಪದೇ ಫೋನ್ ಮಾಡಿ ಇರಿಟೇಟ್ ಮಾಡ್ತಾ ಇದ್ದಾರೆ. ನಮ್ಮನೇಲೆ ಒಂದು ಟೆನ್ಷನ್ ಇದೆ, ಅದ್ರ ಮಧ್ಯೆ ಇವ್ರು ಬೇರೆ. ಆ ದಾಂಡಿಗ ಫೋನ್ ಇಲ್ಲೇ ಬಿಟ್ಟೋಗಿದ್ದಾನೆ. ನನ್ ಮಕ್ಳು ಯಾರಾದ್ರೂ ಫೋನ್ ತೆಗೆದ್ರೆ ನಾನು ಏನಾದ್ರೂ ಮಾಡ್ಬಹುದು. ಮಕ್ಳು ಬೇರೆ ಫೋನ್ ತೆಗಿತಿಲ್ಲ. ನನಗೆ ಈ ಹುಡುಗಿಗೆ ಹೇಗ್ ಸಹಾಯ ಮಾಡ್ಲಿ? ಅವಳ ಜೀವನ ನನ್ ಜೀವನ ತರನೇ ಆಗ್ಬಿಟ್ರೆ ಇಲ್ಲ ಇಲ್ಲ, ಇದಕ್ ನಾನು ಏನಾದ್ರೂ ಮಾಡ್ಲೇಬೇಕು. ಮಕ್ಳ ಫೋನ್ ತೆಗಿರೋ. ವೇದಾಂತು, ನಿನ್ ಕಷ್ಟ ನನಗೆ ಅರ್ಥ ಆಗತ್ತೆ ಕಣೋ. ಇದನ್ನ ನಾವು ಯಾರೋ ನಿರೀಕ್ಷೆ ಮಾಡಿರಲಿಲ್ಲ. ಅದೇ ಥರ ನಾವು ನಿರೀಕ್ಷೆ ಮಾಡದೇ ಇರೋ ಥರನೇ ಎಲ್ಲ ಒಳ್ಳೇದು ಆಗುತ್ತಪ್ಪ. ನಿನ್ನ ಹುಡುಗಿ ಅಮೂಲ್ಯ ಎಲ್ಲೇ ಇದ್ರೂ ವಾಪಸ್ ಬಂದೇ ಬರ್ತಾಳೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಕಣ. ನಿನ್ನನ್ನ ಮದುವೆ ಆಗ್ಬೇಕಾಗಿರೋ ಹುಡುಗಿ ಸಾಮಾನ್ಯದವಳಲ್ಲ. ಅವಳನ್ನ ನೀವೆಲ್ಲ ಏನ್ ಕರಿತಾ ಇದ್ರಿ? ರೌಡಿ ಬೇಬಿ, ಬಜಾರಿ ಅಂತ. ಅಂತ ಬಜಾರಿನ ಕಿಡ್ನಾಪ್ ಮಾಡಿದವನು ನೆಮ್ಮದಿಯಾಗಿ ಇರಕ್ಕಾಗಲ್ಲ. ನೋಡ್ತಾ ಇರು, ಅವನಾಗ ಅವನೇ ಅವಳನ್ನ ತಂದು ಇಲ್ಲಿಗೆ ಬಿಡ್ತಾನೆ. ನೀನೇನು ಯೋಚನೆ ಮಾಡಬೇಡ. ಹೇಳಿದ್ ನಿಜಾನೇ ಅಜ್ಜಿ. ನಾನು ಎಷ್ಟೇ ಟೆನ್ಷನ್ ಅಲ್ಲಿದ್ರು ನಿಮ್ಮ ಮಾತುಗಳು ಕೇಳಾದ್ಮೇಲೆ ಒಂದ್ ರೀತಿ ಸಮಾಧಾನ ಆಗುತ್ತೆ, ಧೈರ್ಯ ಬರುತ್ತೆ. ನಾನು ಭಯದಲ್ಲಿದ್ದು ನಿಜಾನೇ, ಆದರೆ ನಿಮ್ ಜೊತೆ ಮಾತಾಡಿದ್ಮೇಲೆ ಸ್ವಲ್ಪ ನಿರಾಳ ಅನ್ನಿಸ್ತದೆ. ಅವಳು ರೌಡಿ ಬೇಬಿನೇ ಅಜ್ಜಿ, ಅವಳಿಗೇನು ಆಗೋದಿಲ್ಲ. ನಾರ್ಮಲ್ ಆಗಿ ಅವಳ ಬಾಯಿಗೆ ಯಾರೂ ಸಿಗೋಲ್ಲ. ಅಂತದ್ರಲ್ಲಿ ಅವಳನ್ನ ಕಿಡ್ನಾಪ್ ಮಾಡಿದವನು ನೆಮ್ಮದಿಯಾಗಿರ್ತಾನೆ. ನಾವೇದಂತೂ ಅವಳು ಏನಾದ್ರೂ ಮಾಡಿ ಆಚೆ ಬರ್ತಾಳೆ. ಅವಳು ಎಲ್ಲೇ ಇದ್ರೂ ಕುಗ್ಗಲ್ಲ ಕಣ. ಆಕರ್ಷಣೆ ಕಳಚಿಬಿತ್ತು ಅನ್ನೋ ತರ ಆಡಲ್ಲ. ಅವಳು ಗಟ್ಟಿಗಿತ್ತಿ ಎಂತ ಪರಿಸ್ಥಿತಿನಾದ್ರೂ ಅವಳು ಎದುರಿಸ್ತಾಳೆ. ನಿನ್ನ ಹುಡುಗಿನೇ ಹಾಗಿರ್ಬೇಕಾಗಿದ್ರೆ ನೀನೇನೋ ಎಲ್ಲ ಮುಗಿದೋಯ್ತು ಅನ್ನೋ ತರ ಹೀಗೆ ಕೂತಿದೀಯಾ? ಇಲ್ಲ ಅಜ್ಜಿ, ನೀವು ಹೇಳ್ತಿರೋದು ಸರಿಯಾಗಿದೆ. ಯಾರು ನನ್ನ ಪ್ರಯತ್ನ ಮಾಡ್ತಾರೆ. ಅದು ನೀನು ಮಾಡಬೇಕಾಗಿರೋದು. ಪ್ರಯತ್ನ ನಮ್ದು, ಫಲ ಭಗವಂತಂದು. ನೀನೇನು ಯೋಚನೆ ಮಾಡಬೇಡ. ನಿನ್ ಮದ್ವೆನ ನಾವು ಅಂದುಕೊಂಡಾಗೆ ಭರ್ಜರಿಯಾಗಿ ನಡೆಯುತ್ತೆ. ಬಾಸ್, ನೀವು ವೇದಾಂತ್ ವಸಿಷ್ಠ ಯಾವುದೋ ಪಾಪಚ್ಚಿ ಅಲ್ಲ. ನಿಮ್ ಲೆವೆಲ್ ಏನು, ನಿಮ್ ರೇಂಜ್ ಏನು? ಒಂದೇ ಒಂದು ಸಿಂಪಲ್ ಕಿಡ್ನಾಪ್ ಕೇಸ್ಗೆ ನೀವು ಹ್ಯಾಂಡಲ್ ಮಾಡಕ್ಕಾಗಲ್ಲ ಅಂದ್ರೆ ಹೆಂಗೆ ಬಾಸ್? ಹೌದು ವೇದಾಂತ್, ಅಮ್ಮು ಏನು ಆಗಲ್ಲ, ಅವಳು ಸೇಫಾಗಿ ಬರ್ತಾಳೆ. ಈಗ ನಂಬಿಕೆ ಮುಖ್ಯ. ಮೊದಲು ನೀವು ನಂಬಿ, ಆಮೇಲೆ ಎಲ್ಲಾನು ನಿಮ್ ನಂಬಿಕೆ ಪ್ರಕಾರನೇ ಆಗುತ್ತೆ. ಹೌದು ಬಾಸ್, ನೀವು ಫೀನಿಕ್ಸ್ ಪಕ್ಷಿ ತರ ಮೇಲೆದ್ ಬರಬೇಕು. ಧೂಳಿಂದ ಎದ್ದು ಬರೋ ಮಣ್ಣಿನ ಮಗನ್ ತರ ಮುಗಿಲೆದಳ್ಬೇಕು. ಅದು ಹೀರೋ ಅಂದ್ರೆ ನೀವು ನಮ್ಗೆಲ್ಲ ಹೀರೋ ಬಾಸ್. ಹೀರೋ ಇನ್ನು ಕಳೆದಾಗ ಹೀರೋ ರೆಬೆಲ್ ಆದಂಗೆ ನೀವು ರೆಬೆಲ್ ಆಗ್ಬೇಕು ಬಾಸ್. ಇದೇನ್ ಸರ್ ಲಾ ಅಂಡ್ ಆರ್ಡರ್ ಫಾಲೋ ಮಾಡ್ತಿರೋದು ನೀವು? ಹಾಡ್ ಹಗ್ಲಲ್ಲೇ ನನ್ನ ನಾದ್ನಿ ಕಿಡ್ನಾಪ್ ಆಗಿದ್ದಾಳೆ ಅಂದ್ರೆ ಏನರ್ಥ? ನೀವು ಅದ್ ಯಾವ ಸೀಮೆ ಪೆಟ್ರೋಲಿಂಗ್ ಸರ್ ಮಾಡ್ತಿರೋದು? ಸರ್, ನಾನು ಕಾಲ್ ಮಾಡಿರೋದು ನನ್ನ ಸಮಸ್ಯೆ ಹೇಳ್ಕೊಳಕ್ಕೆ. ನೀವು ನಿಮ್ ಸಮಸ್ಯೆ ಹೇಳ್ಕೊಳ್ಬೇಡಿ. ನನ್ಗಿರೋದು ಒಬ್ಳೆ ನಾದ್ನಿ. ನಾಳೆ ಅವಳದು ಅರ್ಶನಶಾಸ್ತ್ರ ಇದೆ. ಇವಾಗ ಅವಳೇ ಇಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ? ನೀವು ಅದ್ ಏನ್ ಮಾಡ್ತಿರೋ ಗೊತ್ತಿಲ್ಲ ಸರ್. ಇವತ್ ಸಂಜೆ ಒಳಗೆ ನನಗೆ ನನ್ನ ನಾದ್ನಿ ಸಿಗ್ಲಿಲ್ಲ ಅಂದ್ರೆ ನಾನು ಡೈರೆಕ್ಟ್ ಕಮಿಷನರ್ ಹತ್ರ ಹೋಗ್ತೀನಿ. ವಿಕ್ಕಿ, ಸ್ವಲ್ಪ ಸಮಾಧಾನ ಮಾಡ್ಕೋ.
ಆಯ್ತು, ಮಾಡ್ಕೊಳ್ತೀನಿ. ಸಮಾಧಾನ ಮಾಡ್ಕೊಂಡ್ರೆ ನಮ್ಮಮ್ಮ ಸಿಕ್ಕಲ್ಲ. ಈ ಮದುವೆ ನಮ್ಮೆಲ್ಲರೂ ಕನ್ಸು ಅಂತ ನಿಮ್ಗೆ ಗೊತ್ತಲ್ಲ ಬಾವ. ಅದಕ್ಕೋಸ್ಕರ ನಾವು ಎಷ್ಟು ಕಷ್ಟಪಟ್ಟಿದೀವಿ ಅಂತಾನೂ ನಿಮಗೆ ಗೊತ್ತು. ಇನ್ನೇನ್ ಚೌಲ್ಟ್ರಿಗೆ ಓಡಬೇಕು, ಎಲ್ಲ ಕಾರ್ಯನೂ ಚೆನ್ನಾಗಾಗುತ್ತೆ ಅನ್ನೋಷ್ಟರಲ್ಲಿ. ಆದ್ರೆ ನಾವು ನಮ್ಮ ಪ್ರಯತ್ನ ಮಾಡ್ತಿದೀವಲ್ಲ ವಿಕ್ಕಿ. ಇದಕ್ಕೆ ಬಾವ ನಾನು ಹೇಳಿದ್ದು, ಈ ಮದುವೆಗೆ 1000 ಪ್ರಾಬ್ಲಮ್ಸ್ ಬರ್ಬೋದು ಅಂತ. ಆದ್ರೆ ತೀರಾ ಈ ಲೆವೆಲ್ಗೆ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಜ ವಿಕ್ಕಿ, ಆದ್ರೆ ನೀನ್ ಅಪ್ಸೆಟ್ ಆಗೋದ್ರಿಂದ ಯಾವ ಲಾಭನೂ ಇಲ್ಲ. ಪೊಲೀಸರು ಯಾವ್ದಾದ್ರು ಕ್ಲೂನ ಕಂಡು ಹಿಡಿತಾರೆ. ನೀನು ತಾಳ್ಮೆಯಿಂದ ಇರು. ಪೊಲೀಸರು ಅವ್ರು ಡ್ಯೂಟಿ ಮಾಡ್ತಾರೆ ಅಂತ ನಾವು ಕೈ ಕೊಟ್ಕೊಂಡು ಕುತ್ಕೊಳಕ್ ಆಗಲ್ಲ ಬಾವ. ನಾವು ನಮ್ಮ ಪ್ರಯತ್ನ ಮಾಡ್ಬೇಕಾಗತ್ತೆ. ನಾವ್ ಎಷ್ಟು ಬೇಕಾದ್ರೂ ಟ್ರೈ ಮಾಡೋಣ, ಆದ್ರೆ ಏನ್ ಮಾಡೋದು, ಹೇಗ್ ಮಾಡೋದು ಅಂತ ಯೋಚನೆ ಮಾಡು. ಅಪ್ಸೆಟ್ ಆದ್ರೆ ತಲೆ ಓಡಲ್ಲ. ಸ್ವಲ್ಪ ಕೂಲಾಗಿ ಯೋಚನೆ ಮಾಡು. ಕೆಲವೊಂದು ನಮ್ಮ ಕೈ ಮೀರಿದ್ದು ವೇದಾಂತ್, ಏನು ಮಾಡೋದಕ್ಕಾಗಲ್ಲ. ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಹೋಪ್ಸ್ ಇಟ್ಕೋಬೇಕು ಅಷ್ಟೇನೆ. ಮಕ್ಕಳ ಫೋನ್ ತೆಗಿರೋ. ಎಷ್ಟು ಹೇಳಿದ್ರು ಕೇಳಲ್ಲ, ಪದೇ ಪದೇ ಫೋನ್ ಮಾಡಿ ಇರಿಟೇಟ್ ಮಾಡ್ತಾರೆ. ದೇವ್ರೆ, ಇದ್ ನನ್ ಕೊನೆ ಪ್ರಯತ್ನ. ಈ ಹುಡುಗಿಗೆ ನನ್ ಪರಿಸ್ಥಿತಿ ಬರ್ಬೇಕು ಬೇಡವೋ, ನೀನೇ ನಿರ್ಧಾರ ಮಾಡು. ಮೋಸ್ಟ್ಲಿ ಅಮ್ಮನೇ ನಿನ್ನ ನೆನ್ಸ್ಕೋತಾ ಇರ್ಬೇಕು. ನಾನ್ ನೀರ್ ತರ್ತೀನಿ ಇರು ವೇದಾಂತ್. ಮಗನೇ, ಫೋನ್ ತೆಗಿಯಪ್ಪ. ಈ ಹುಡುಗಿಗೆ ನಿನ್ನ ಅವಶ್ಯಕತೆ ತುಂಬಾ ಇದೆ. ಅವನೇನಾದ್ರೂ ಸೀದಾ ವೇದಾಂತ್ ಹತ್ರ ಮಾತಾಡ್ಬಿಟ್ರೆ ಏನ್ ಮಾಡ್ಲಿ? ಯಾರಪ್ಪ ಮಾತಾಡ್ತಿರೋದು? ನಾನು ಯಾರಾದ್ರೂ ನಿಮ್ಗೇನು ಒಂದ್ಸಲ ಕಾಲ್ ಮಾಡ್ಬೇಡಿ ಅಂತಂದ್ರೆ ಮಾರ್ಕೆಟಿಂಗ್ ಟೀಮ್ ಅವರು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ನಮ್ ತಾಗೆ ಪದೇ ಪದೇ ಕಾಲ್ ಮಾಡಿ ಟಾರ್ಚರ್ ಮಾಡ್ತಿದ್ದೀರಾ? ಬಿಟ್ರು ನನ್ ಫೋನ್ ಮುಟ್ಟೋಷ್ಟು ಧೈರ್ಯ ಬಂತ ನಿನಗೆ? ಓ, ಯಾರಿಗೋ ಫೋನ್ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡೋಗೋದಕ್ಕೆ ಪ್ಲಾನ್ ಮಾಡ್ತಾ ಇದೀಯಾ? ನೋಡೋ, ನೀನ್ ಇದನ್ನ ಬರ್ದಿಟ್ಕೊಂಡ್ಬಿಡು. ನೀನ್ ಸತ್ರು ಕೂಡ ಇಲ್ಲೇ ಸಾಯ್ಬೇಕು. ಏನಾದ್ರೂ ನೀನ್ ಅಪ್ಪಿ ತಪ್ಪಿ ನನ್ನ ಫೋನ್ಗೆ ಏನಾದ್ರು ಕೈ ಹಾಕ್ತೋ, ನಿನ್ನ ಕತ್ತರಿಸಾಕ್ಬಿಡ್ತೀನಿ.